ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಪ್ರಸನ್ನ ಗಣಪತಿಯವರ ಅದ್ದೂರಿ ವಿಸರ್ಜನಾ ಮಹೋತ್ಸವ ಶಾ ಕೆಎಂ ಶಿವಲಿಂಗೇಗೌಡರಿಂದ ಸಾರ್ವಜನಿಕರಲ್ಲಿ ಮನವಿ. 84ನೇ ವರ್ಷದ ಶ್ರೀ ಪ್ರಸನ್ನ ಗಣಪತಿಯವರ ವಿಸರ್ಜನಾ ಮಹೋತ್ಸವವನ್ನು ದಿನಾಂಕ 31-10-2025 ರಿಂದ ಪ್ರಾರಂಭಿಸಿ ದಿನಾಂಕ 2-11-2025 ಭಾನುವಾರ ಸಂಜೆ 7 ಗಂಟೆಗೆ ವಿಸರ್ಜನಾ ಮಾಡುವ ಮೂಲಕ ನೆರವೇರಿಸಲಾಗಿದೆ. ದಿನಾಂಕ 31-10-2025 ಶುಕ್ರವಾರ ಮತ್ತು ದಿನಾಂಕ 1-11-2025 ಶನಿವಾರ 2 ದಿನವೂ ಕೂಡ ಡಿಜೆ ಮತ್ತು ವಿವಿಧ ಕಲಾ ತಂಡಗಳ ಜೊತೆ ಭವ್ಯ ವಾದ್ಯಗೋಷ್ಠಿಗಳೊಂದಿಗೆ ಅದ್ದೂರಿ ಮೆರವಣಿಗೆ ಮಾಡಿ ದಿನಾಂಕ 2-11-2025 ಭಾನುವಾರ ಸಂಜೆ 7 ಗಂಟೆಗೆ ಭಾರಿ ಮದ್ದು ಗುಂಡುಗಳ ಪ್ರದರ್ಶನದ ಮೂಲಕ ಶ್ರೀ ಅವರನ್ನ ಅರಸೀಕೆರೆ ನಗರದಲ್ಲಿ ಇರುವ ಕಂತಿನಹಳ್ಳಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಸರ್ಜನಾ ಮಹೋತ್ಸವಕ್ಕೆ ಭಾಗವಹಿಸಿ ಶ್ರೀ ಪ್ರಸನ್ನ ಗಣಪತಿಯವರ ಕೃಪೆಗೆ ಪಾತ್ರರಾಗಬೇಕು ಅಂತ ಸಾರ್ವಜನಿಕರಲ್ಲಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಕೆಎಂ ಶಿವಲಿಂಗೇಗೌಡರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಅರಸೀಕೆರೆ ಗಣಪತಿಯ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನತೆಗೆ, ಅರಸೀಕೆರೆ ತಾಲೂಕಿನ ಹಾಸನ ಜಿಲ್ಲೆಯ ಜನತೆಯಲ್ಲಿ ವಿಜ್ಞಾಪಿಸಿಕೊಳ್ತಕ್ಕಂಥದ್ದೇನೆಂದರೆ, ವಿಘ್ನೇಶ್ವರ ಸ್ವಾಮಿಯವರನ್ನ 31ನೇ ತಾರೀಕು ಮಹಾಮಂಗಳಾರತಿ ಆದ ನಂತರ ಮಂಟಪದಲ್ಲಿ ಕೂರಿಸಿ ಭವ್ಯ ಮೆರವಣಿಗೆಯೊಂದಿಗೆ ಅರಸೀಕೆರೆ ನಗರದಲ್ಲಿ ಮೆರವಣಿಗೆಯನ್ನು ನಡೆಸಲಾಗುವುದು. ಆ ದಿವಸವೂ ಕೂಡ ಹುಬ್ಬಳ್ಳಿಯಿಂದ ಸುಪ್ರಸಿದ್ಧ ಡಿಜೆ ಅವರನ್ನು ಕರೆಸಿ ಅನೇಕ ವಾದ್ಯಗಳು, ಕಲಾ ತಂಡಗಳು ಎಲ್ಲ ಮೆರಗಿನೊಂದಿಗೆ ಭವ್ಯವಾದಂಥ ಮೆರವಣಿಗೆಯನ್ನು ನಡೆಸಲಾಗುವುದು. ಮತ್ತು ಶುಕ್ರವಾರ 1ನೇ ತಾರೀಕು ಕೂಡ, ಶನಿವಾರ 1ನೇ ತಾರೀಕು ಕೂಡ ಅದೇ ರೀತಿ ಡಿಜೆಯ ಮುಖಾಂತರ BH ರೋಡ್ನಲ್ಲಿ APMC ಯಾರ್ಡ್ನಿಂದ BH ರೋಡ್ನಿಂದ ಕೆರೆಯವರೆಗೆ ಡಿಜೆಯ ಮುಖಾಂತರ ಭವ್ಯ ವಾದ್ಯಗೋಷ್ಠಿಗಳ ಮುಖಾಂತರ ನಾವು ಗಣಪತಿಯ ಮಹೋತ್ಸವದ ಮೆರವಣಿಗೆಯನ್ನು ಬಹಳ ಅದ್ದೂರಿಯಾಗಿ ನಡೆಸಲಾಗುವುದು. ಮತ್ತು 2ನೇ ತಾರೀಕು ರಾತ್ರಿ ಸಂಜೆ 7 ಗಂಟೆಗೆ ದೊಡ್ಡ ಪ್ರಮಾಣದ ಪಟಾಕಿಯನ್ನು ಸಿಡಿಸುವುದರ ಮುಖಾಂತರ ಗಣಪತಿಯವರನ್ನು ವಿಸರ್ಜನೆ ಮಾಡಲಾಗುವುದು. ಆದ್ದರಿಂದ ರಾಜ್ಯಾದ್ಯಂತ ಮತ್ತು ಹಿಂದೆ ಯಾವ ರೀತಿ ಭಕ್ತ ಮಹಾಶಯರು ಅರಸೀಕೆರೆಗೆ ಹರಿದು ಬರ್ತಾ ಇದ್ರಿ, ಅದೇ ರೀತಿ ಈ ಸಾರಿಯೂ ಕೂಡ 31 ಮತ್ತು 1 ಮತ್ತು 2 ಈ 3 ತಾರೀಕಿನ ದಿವಸ ಅರಸೀಕೆರೆಗೆ ತಾವು ಬಂದು ಗಣಪತಿ ವಿಘ್ನೇಶ್ವರ ಸ್ವಾಮಿಯವರ ವಿಸರ್ಜನಾ ಮಹೋತ್ಸವಕ್ಕೆ ಭಾಗಿಗಳಾಗಬೇಕು ಅಂತ ಹೇಳಿ ನಾನು ಭಕ್ತಿಪೂರ್ವಕವಾಗಿ ಮಹಾಜನತೆಯನ್ನು ಕೈಬೇಡಿ ನಾನು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.